ನೋಡಿ, ಉಪನೋಂದಣಾಧಿಕಾರಿಗಳಿದಾರಲ್ಲ ಅವರು ನಮ್ಮ ರಾಜ್ಯದಲ್ಲಿ ಈ ಸಾರ್ವಜನಿಕರಿಗೆ ಎಲ್ಲರಿಗೂ ಯಾವುದೇ ಖಾತೆ ವರ್ಗಾವಣೆ, ಖಾತೆ ಮಾಡ್ಕೊಳ್ಳೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಬ್ಯಾಂಕ್ ಲೋನ್ ಮಾಡ್ಕೊಳ್ಳೋದು ಇತ್ಯಾದಿ ಕೆಲಸಗಳು ಮಾಡಬೇಕು. ಆದರೆ ಈ ಆರ್ ಟಿ ಒಗಳಿದಾವಲ್ಲ, ಆರ್ ಟಿ ಒಗಳು ಬ್ರೋಕರ್ ನೇಮಿಸ್ಕೊಂಡಿರ್ತಾರೆ. ಅದನ್ನ ಯಾಕೆ ಅಂದರೆ ಜನಗಳು ಯಾವ ರೀತಿ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ, ಬ್ರೋಕರ್ ನೇಮಿಸ್ಕೊಂಡಿರ್ತಾರೆ ಡಿ ಎಲ್ ಮಾಡೋದಕ್ಕೆ ಕಮಿಷನ್ ಏಜೆಂಟ್ಗಳ ಥರ. ಅದೇ ರೀತಿ ಇವತ್ತು ಉಪನೋಂದಣಿಕಾರಿಗಳು ಸಬ್ ರಿಜಿಸ್ಟ್ರಾರ್ ಅಕ್ಕಪಕ್ಕದಲ್ಲಿ ಕೆಲವು ಕಚೇರಿಗಳು ನೋಂದಣಿ ಮಾಡಿಸುವಂಥ ಏನು ಟೈಪಿಂಗ್ ಮಾಡೋರಾಗ್ಬೋದು, ಸ್ಟ್ಯಾಂಪ್ ಪೆಂಡರ್ಗಳನ್ನ ಆಗ್ಬೋದು, ಇವ್ರನ್ನ ಏನು ಮಾಡಿದ್ದಾರೆ, ಇವ್ರನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತಂದರೆ ಈ ಏಜೆಂಟ್ಗಳ ಥರ ಇಟ್ಕೊಂಡಿದ್ದಾರೆ. ಆ ಏಜೆಂಟ್ಗಳು ಏನು ಮಾಡ್ತಾರೆ ಅಂದರೆ, ಇಂತಿಷ್ಟು ಹಣ ಈಗ ನೋಡಿ, ಒಂದು 40-50 ಲಕ್ಷ ರೂಪಾಯಿನ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಅವ್ರಿಗೆ ಒಂದು 45,000 ರೂಪಾಯಿ ಲಂಚ ಕೊಡಬೇಕು. ಈಗೇನು ಸರ್ಕಾರ ಡಿ ಡಿ ಕೇಳ್ತದೆ, ಆನ್ಲೈನ್ ಕೇಳ್ತದೆ. ಇವತ್ತು ಆನ್ಲೈನ್ ವ್ಯವಸ್ಥೆ ಯಾವುದೇ ರೀತಿ ಆನ್ಲೈನ್ ಬಂದಿದ್ರು ಒಂದು ಇ ಸಿ ತಗೋಬೇಕಾದ್ರೆ ಇವತ್ತು 500 ರೂಪಾಯಿ 1,000 ರೂಪಾಯಿ ಕೇಳೋರು ಮಟ್ಟ ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಆನ್ಲೈನಲ್ಲಿ ಗೊತ್ತಾಗಲ್ಲ ಜನಗಳಿಗೆ. ಜಮೀನು ಇಟ್ಟವರಿಗೆಲ್ಲ ಆನ್ಲೈನು, ನಾವೇ ಆನ್ಲೈನಲ್ಲಿ ಯಾವ ರೀತಿ ತಗೋಬೇಕು, ಯಾವ ರೀತಿ ಮಾಡಬೇಕು ಹೇಳ್ತಾರೆ. ನಾವೆಲ್ಲ ಆನ್ಲೈನ್ ಮಾಡಿಬಿಡಿ, ಆನ್ಲೈನ್ ಕಡೆ ಮಾಡಿಬಿಟ್ಟಿದ್ವಿ. ಅವ್ರು ಡೈರೆಕ್ಟಾಗಿ ಅವರೇನೇ ಆ್ಯಪಲ್ಲಿ ಫೋಟೋ ಹೊಡ್ಕೊಂಡು ಅವರೇ ಫೀಸ್ ಕಟ್ಬಿಡೋದು, ಅವರೇ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಕೆಲವು ಸತಿ ಏನಿದೆ ಈಗ ಕಾವೇರಿ ಪೋರ್ಟಲ್ ಆ್ಯಪ್ ಅಂತ ಮಾಡಿದ್ದಾರೆ. ಆ ಕಾವೇರಿ ಪೋರ್ಟಲ್ ಆ್ಯಪಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಹಾಕ್ತೀವಿ ಅಂದರೆ ಆ ಸರ್ವರು ಬಿಸಿ ಇರ್ಕೊಂಡು ಬರೋದೇ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಸಾರ್ವಜನಿಕರು, 100 ರೂಪಾಯಿ ಆರ್ ಟಿ ಸಿಗೆ 1,000 ರೂಪಾಯಿ ಕೊಡೋ ಥರ ಆಗಿದೆ. ಇದೊಂದೇ ಅಲ್ಲ, ಲಂಚ ಯಾವ ರೀತಿ ಇದೆ ಅಂದರೆ, ಕಂದಾಯ ಸಚಿವರು ಹೇಳುವಂಗೆ ಪ್ರತಿಯೊಂದು ಉಪ ನೋಂದಣಾಧಿಕಾರಿಗಳೂ ಲಂಚ ತಗೋತಿದ್ದಾರೆ. ಆದರೆ ಇದ್ರ ಬಗ್ಗೆ ಕಂಡ್ರು ಕಾಣ್ದಂಗೆ ನೋಡಿದ್ರಂಗೆ ಲೋಕಾಯುಕ್ತ ಆಗ್ಬೋದು, ಸಾರ್ವಜನಿಕರಾಗ್ಬೋದು, ಸುಮ್ಮನೆ ಅವರಾಯಿತು ನಮಗಿದು ಸಂಬಂಧ ಇಲ್ಲ ಅಂತಿದೆ. ಅವ್ರಿಗೇನೋ ಕೆಲಸ ಬಿಡಬೇಕು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಲಂಚ ಕೊಟ್ಟರೆ ಕೆಲಸ ಬಿಡಬೇಕು, ಆ ರೀತಿಯಲ್ಲಿ ಜನ ನಿಂತಿದ್ದಾರೆ. ಬೇಗ ಕೆಲಸ ಬಿಡಬೇಕು ಅನ್ನೋದು ಇವು ಆನ್ಲೈನ್ ಅಂತ ಮಾಡಿಬಿಟ್ಟಿದ್ದಾರೆ. ಈಗ ಆನ್ಲೈನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮೊದಲಾರ ಬರವಣಿಗೆ ಇತ್ತು, ಟೈಪಿಂಗ್ ಇತ್ತು, ಇಂಥದ್ದು ಟೈಪಿಂಗ್ ಮಾಡೋ. ಈಗ ನೋಡಿ, ಒಂದಿನಕ್ಕೆ ಮೊದಲೇ ಹೋಗಿ ಯಾವುದನ್ನ ಪ್ರಾಪರ್ಟಿ ತಗೊಂಡು ಇಂಥ ಟೈಮ್ ತಗೊಂಡು ಆ ಟೈಮ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಏನೋ ಒಂದು ರೀತಿಯಲ್ಲಿ ತಂತ್ರಜ್ಞಾನ ಮೊದಲು ಒಂದು ರೀತಿ ಒಳ್ಳೆಯದಾಗಿದೆ, ಆದರೆ ಅದನ್ನೇ ದುರುಪಯೋಗನೂ ಆಗ್ತಿದೆ. ಇವತ್ತು ಕಂದಾಯ ಸಚಿವರು ಹೇಳುವಂಗೆ ಪ್ರತಿಯೊಂದು ಉಪ ನೋಂದಣಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಪ್ರತಿಯೊಬ್ಬರೂ ಕಂಡ್ರು ಕಾಣ್ದಂಗೆ ಬೇರೆಯವ್ರನ್ನ ಬಿಟ್ಟು ಪ್ರತಿಯೊಬ್ಬರೂ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡು ಇವತ್ತು ಕೆಲಸ ಆಗಬೇಕು ಅಂತಂದರೆ ಯಾವುದೇ ಉಪನೋಂದಣಿಗಳಲ್ಲಿ ಲಂಚ ನಡೀತಿದೆ. ಆದರೆ ಲಂಚನ ಇವ್ರು ತಗೋದೇ ಹೋದರು, ಇವ್ರ ಹೆಸರು ಹೇಳ್ಕೊಂಡು ಬೇರೆಯವರು ಸಂಗ್ರಹ ಮಾಡಿ ಯಾರ್ಯಾರಿಗೆ ಹಂಚಿಕೆ ಆಯ್ತಿದೆ ಅದ್ರ ಬಗ್ಗೆ ನಮಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರಂತೂ ಕಂದಾಯ ಇಲಾಖೆಲಂತೂ ಸಂಪೂರ್ಣವಾಗಿ ಲಂಚ ಅವತಾರ ತಾಂಡವಾಡ್ತಿದೆ. ಇದ್ರ ಬಗ್ಗೆ ಕಾನೂನು ಈಗ ಏನು ಮಾಡ್ತಾರೆ, ಸಬ್ ರಿಜಿಸ್ಟ್ರಾರ್ಗೆ ಹೋಗಿ ಯಾರ್ದು ಹಣ ಕೇಳ್ತಾ ಇದ್ದಾರೆ. ಇವತ್ತು ಡಿ ಡಿನ ಸರ್ಕಾರ ಡಿ ಡಿ ಕೇಳ್ತದೆ, ಯಾವುದನ್ನ ಕ್ಯಾಶಲ್ಲಿ ಯಾವುದು ಇದು ಮಾಡ್ತಿಲ್ಲ. ಆ ಡಿ ಡಿನ ಕೊಡೋದ್ರ ಮೂಲಕ ಡಿ ಡಿನ ಕೊಟ್ಟರು ಅದು ಎಕ್ಸ್ಟ್ರಾನ ಏನಿರುತ್ತೆ, ಈ ವೆಂಡರ್ಗಳು ಇರ್ತಾರೆ, ಸಬ್ ರಿಜಿಸ್ಟ್ರಾರ್ಗೆ ವೆಂಡರನ್ನು ಇಟ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ, ಎಕ್ಸ್ಟ್ರಾನ ನಾವು ಇವ್ರು ಕೊಡಬೇಕು ಹೆಸರಲ್ಲಿ ಕೊಡ್ತಾಯಿದ್ದಾರೆ. ಸಾರ್ವಜನಿಕರೇ ತಿಳ್ಕೊಳ್ಳಿ, ನಾವು ಲಂಚ ಎಲ್ಲಿವರೆಗೂ ಕೊಡುತ್ತೀವಿ ಕೊಡ್ತಾ ಇರ್ತೀವೋ ಅಲ್ಲಿವರೆಗೂ ಲಂಚ ತಗೋತಾನೆ ಇರ್ತಾರೆ. ಸಾರ್ವಜನಿಕರು ನಾನು ಹೇಳ್ತಾ ಇರೋದು, ಲಂಚನ ನಾವು ಕೊಡ್ತೀವಿ ಅನ್ನೋವರೆಗೂ ಲಂಚ ತಗೊಳ್ಳಿರ್ತಾರೆ, ನಾವು ಕೊಡಲ್ಲ ಅನ್ನೋ ರೀತಿಲಿ ಇರಬೇಕು. ಆವಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ಯಾವ ರೀತಿ ಮಾಡಬೇಕು ಅಂತಂದರೆ, ಸಾರ್ವಜನಿಕರನ್ನ ಅದು ಹೇಳ್ತಾ ಇರೋದು ನೋಡಿ, ಎಲ್ಲರೂ ಯಾರು ಲಂಚ ಕೇಳ್ತಾನೆ ಡಿ ಡಿ ಮೇಲೆ 1 ರೂಪಾಯಿನೂ ದಯವಿಟ್ಟು ಕಂದಾಯ ಇಲಾಖೆಯವ್ರಿಗೆ ಯಾರೂ ಕೊಡ್ಕೋಬೇಡಿ. ಉಪನೋಂದಣಿಗೆ ರಿಜಿಸ್ಟ್ರೇಷನ್ ಹೋದ ಸಂದರ್ಭದಲ್ಲಿ ಒಂದು ಬ್ಯಾಂಕ್ ಲೋನೇ ತಗೊಳ್ಳಿ, ಏನೇ ತಗೊಳ್ಳಿ. ಈಗ ನಾವು ಕೆಲವು ಲೋನ್ ಮಾಡಿಸೋದಕ್ಕೆ ಅದಕ್ಕೆ ರಿಜಿಸ್ಟ್ರೇಷನ್ಗೆ ಹೋಗಿದ್ದೀವಿ. ನಾವೇನು 1 ರೂಪಾಯಿ ಕೊಟ್ಟು ನಾವು ರಿಜಿಸ್ಟ್ರೇಷನ್ಗೆ ನಾವೇನು ಡಿ ಡಿ ಮೇಲೆ 1 ರೂಪಾಯಿನ ಯಾರೂ ಕೊಟ್ಟಿಲ್ಲ. ಏನೋ ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡೋ ವಿಧಾನ ಗೊತ್ತಿಲ್ಲದೆ ಇರೋದಕ್ಕೆ ಒಂದು 500 ರೂಪಾಯಿನ ಕಂಪ್ಯೂಟರ್ ಆಪ್ರೇಟರ್ಗಳು ಇವರು ಒಂದು 500 ರೂಪಾಯಿನ ನಮ್ಮ ಹತ್ರ ತಗೊಂಡಿದ್ದಾರೆ. ಆದರೆ ನಾವು ಸರ್ಕಾರ ಏನು ನಿಗದಿಪಡಿಸಿದೆ ಅದೇ ಹಣನ ಕಟ್ಟಿ ನಾನೇ ಸ್ವತಃ ಕೆಲವೊಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ಯಾವುದೋ ಲೋನ್ ಸಂಬಂಧಪಟ್ಟ ಏನು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ನಾನು ಮಾಡಿದ್ದೀನಿ. ಆದರೆ ನನ್ನ ಹತ್ರ ಯಾವ ಲಂಚನ ಕೇಳಲಿಲ್ಲ, ಯಾರೂ ಇದು ಮಾಡಲಿಲ್ಲ. ಆದರೆ ಇವತ್ತೇನಾಗಿದೆ ಅಂದರೆ, ಅಲ್ಲಿ ಕೆಲವರು ದಳ್ಳಾಳಿಗಳು ಬಿಟ್ಕೊಂಡು ಉಪನೋಂದಣಾಧಿಕಾರಿಗಳು ಕೆಲವರು ಅಲ್ಲಿ ಓಪನ್ ಆಗಿ ಲಂಚ ತಗೋತಿದ್ದಾರೆ. ಈ ಲಂಚನ ನಿರ್ಮೂಲನೆ ಮಾಡಬೇಕು ಅಂದರೆ ಸಾರ್ವಜನಿಕರ ಸಹಕಾರ ಮುಖ್ಯ. ಆದರೆ ಸಾರ್ವಜನಿಕರೇ ಹಣ ಕೊಟ್ಟು ವೆಂಡರ್ಗಳನ್ನ ಸಾಕೋದು, ಉಪನೋಂದಣಿಗಳು ಸಾಕ್ತಿದ್ದಾರೆ. ಲಂಚ ಕೊಡುವವರಿಗೆ ಲಂಚ ತಗೋತಾ ಇರ್ತಾರೆ. ಅದ್ರ ಬದಲು ನೀವು ಲಂಚ ಕೊಡೋದು ಮುಕ್ತವಾಗಿ ನಿಲ್ಲಿಸಿ. ಅದು ಯಾವ ರೀತಿ ಮಾಡಬೇಕು ಅಂತ ನಾವು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಈಗ ಆಲ್ರೆಡಿ ನಮ್ಮ ಲೋಕಾಯುಕ್ತ, ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಇದೆ. ಯಾರು ಹೆಚ್ಚಿನ ರೀತಿಯಲ್ಲಿ ಹಣ ಕೇಳ್ತಾರೆ, ಲೋಕಾಯುಕ್ತ ದೂರು ನೀಡಿ ಲೋಕಾಯುಕ್ತ ಕಡೆಯಿಂದ ನೀವು ಅವ್ರನ್ನ ಬಂಧಿಸ್ಬೋದು, ಯಾರು ತಗೋತಾ ಇದ್ದಾರೆ ಅಂತ. ಇವತ್ತು ನೀವು ಯಾರು ದೂರು ಕೊಡೋದನ್ನು ಯಾವತ್ತೂ ಸುಮ್ಮನೆ ಲಂಚ ಕೊಟ್ಕೊಂಡಿದ್ದೆ, ಅವ್ರು ಲಂಚ ಕೊಟ್ಟು ನಡೀತಾ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲಂಚ ಕೊಡೋ ಆಸಕ್ತಿ ಇರೋರು ಕೊಟ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಕೊಡಲಿ. ಲಂಚನೇ ಕೊಡಬಾರ್ದು ಅನ್ನೋರು ಏನಾರು ಇದ್ದರೆ ದಯವಿಟ್ಟು ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀರಾ, ಲೋಕಾಯುಕ್ತ ಸಂಸ್ಥೆ ಇದೆ, ಅಲ್ಲಿಗೆ ಹೋಗಿ ಲಂಚ ಕೇಳ್ತಾ ಇದ್ದಾರೆ ಅಂತಂಥ ಸಂದರ್ಭದಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡೋದ್ರಿಂದ ನಿಮ್ಮ ಸಮಸ್ಯೆ ಕ್ಲಿಯರ್ ಆಯ್ತದೆ. ಆವಾಗ ಸ್ವಲ್ಪ ಪ್ರಮಾಣದ ಲಂಚ ಕಡಿಮೆ ಮಾಡ್ಬೋದು. ಆದರೆ ನೀವು ಲಂಚ ಕೊಡ್ತೀನಿ, ನನಗೆ ಬೇಗ ಕೆಲಸ ಆಗಬೇಕು, ನನಗೆ ಯಾಕಪ್ಪ ಲೋಕಾಯುಕ್ತ, ನಾನು ಯಾಕಪ್ಪ ಕಂಪ್ಲೇಂಟ್ ಕೊಡೋಕೆ ಹೋಗಲಿ, ಆ ಕಂಪ್ಲೇಂಟ್ ಕೊಡೋಕೆ ಹೋಗೋದು ನನಗೇನಕ್ಕೆ ಬೇಕು, ಇಲ್ಲದೇವುದೆಲ್ಲ ಏನೋ ದೇಶ ಉದ್ಧಾರ ಮಾಡೋದು, ದೇಶ ನಿಮ್ಮದೇ ಉದ್ಧಾರ ಮಾಡಬೇಕಾದ್ರೆ ನೀವೇನೇ, ನನಗೆ ಯಾಕೆ ಬೇಕು ಅಂತ ಈ ಅಸಡ್ಡೆನ ಬಿಟ್ಟು ದಯವಿಟ್ಟು ಲಂಚ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಸಾರ್ವಜನಿಕರೇ ನೀವೇ ಕೈ ಜೋಡಿಸಿದ್ರೆ ಮಾತ್ರ ಈ ಲಂಚನ
ಉಪನೋಂದಣಿಗಳ ಕಚೇರಿಯಿಂದ ಓಡಿಸ್ಬೋದು. ಆದರೆ ನೀವು ಕೊಡ್ತೀನಿ ಅಂತ ಇರೋದ್ರಿಂದ ಅವ್ರು ತಗೋತಾ ಇದ್ದಾರೆ. ಆದರೆ ಅವ್ರದ್ದು ತಪ್ಪಿದೆ, ನಿಮ್ಮದು ತಪ್ಪಿದೆ. ಅದರಲ್ಲಿ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು. ಇದ್ರ ಇಬ್ಬರು ಹೊಣೆಗಾರರಾಗಿರೋದ್ರಿಂದ ನಮ್ಮ ದೇಶನ ಕಟ್ಟೋಕ್ಕಾಗಲ್ಲ. ಲಂಚ ಅನ್ನೋದು ಒಂದು ಏನು ಹೇಳ್ತಾರೆ ಕ್ಯಾನ್ಸರ್ ಇದ್ದಂಗೆ. ಈ ಕ್ಯಾನ್ಸರ್ನ ಹೋಗ್ಲಾಡಿಸ್ಬೇಕು ಅಂತಂದರೆ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ನೀವೇ ಎಲ್ಲನೂ ಸ್ವಲ್ಪ ತಿಳಿದು ಇದ್ರ ಬಗ್ಗೆ ನೀವು ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡಿ. ನಮಸ್ಕಾರ.